ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂದ್ರು ನೋಡು ಸೌಂದರ್ಯ, ಎಲ್ಲಿಗೆ ಹೋಗಿದ್ರಿ? ನಮ್ಮೂರ್ ಎಲೆಕ್ಷನ್ ಇದೆಯಲ್ವಾ, ಅದಕ್ಕೆ ಭಾಷಣ ಮಾಡಕ್ಕೆ ನನ್ನ ಅಕ್ಕನ ಕರ್ಸಿದ್ರು. ಏನೇ ಸೌಂದರ್ಯಂಗೆ ಕಿಂಡಲ್ ಮಾಡ್ತೀಯಾ? ಬಂಡಲ್ ತರ ಮಾತಾಡಿದ್ರೆ ಕಿಂಡಲ್ ಮಾಡ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ನಿಂದ್ ಯಾಕೋ ಅತಿ ಆಯ್ತು ಕಣೆ. ಈ ಮನೆಯಲ್ಲಿ ನೀನು ಕೊಟ್ಟಿರೋ ಸಲಿಗೆನ ದುರುಪಯೋಗ ಮಾಡ್ಕೋತಿದ್ಯಾ? ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರಂತೆ. ಉಪಯೋಗಿಸ್ಬೇಕಾಗಿರೋದು ವಸ್ತುಗಳನ್ನ, ವ್ಯಕ್ತಿನಲ್ಲ. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಎದುರು ಉತ್ತರ ಕೊಡ್ತೀಯಾ? ಪ್ರಶ್ನೆ ಕೇಳ್ದವ್ರಿಗೆ ಉತ್ತರ ಕೊಡ್ಲೇಬೇಕಲ್ವಾ ಮೇಡಮ್? ಮಾತ್ ಸಾಕು. ಎಲ್ಲಿ ಹೋಗಿದ್ರಿ? ಅದಾ, ನೆನೆ ಪಾಪ ಅಕ್ಕಂಗೆ ಕೆಟ್ಟ ಕನ್ಸ್ ಬಂದಿತ್ತಂತೆ. ಇವತ್ ಬೇರೆ ಅಮಾವಾಸ್ಯೆ, ಅದಕ್ಕೆ ಬಂಡಿ ಕಾಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾಕೆ? ತಡೆ ಓಡ್ಸಕ್ಕೆ. ಯಾರೋ ಆಗದೆ ಇರೋ ಅಕ್ಕಂಗೆ ಏನಾದ್ರೂ ಮಾಡ್ಬಿಟ್ರೆ ಅದಕ್ಕೆ ಪರಿಹಾರ ಆಗ್ಲಿ ಅಂತ ತಾಯಿ ಹತ್ರ ಬೇಡ್ಕೊಳಕ್ ಹೋಗಿದ್ವಿ. ಯಾರು ಏನೇ ಅನ್ಕೊಂಡಿದ್ರು ಅವ್ರ ಆಟ ನಡೆಯಲ್ಲ ಅಂತ ತಾಯಿ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ. ಆದ್ರೆ ತುಂಬಾ ಜನ ಬೇಸಿಗೆ ಬೇರೆ ಎಲ್ಲ ಬೆವ್ತೋಯ್ತು. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಯಾರಿಗೂ ಹೇಳ್ದೆ ಕೇಳ್ದೆ ಹೊರಟು ಬಿಡದಾ? ಹ್ಞೂ ಮೇಡಮ್, ಬೆಳಿಗ್ಗೆ ಬೇಗ ಹೋದ್ರೆ ತಾಯಿಗೆ ಅಭಿಷೇಕ ಮಾಡಿರೋ ನೀರ್ನ ತಲೆ ಮೇಲೆ ಹಾಕ್ತಾರೆ. ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ಅಲ್ಲಿ ಯಾರು ಮಾತಾಡ್ತಿದ್ರು, ಪಾಪ ಮಾಡಿದವರು ಹೋಗ್ಬೋದಂತೆ. ನೀವು ಹೂ ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿನ್ ಜೊತೆ ಬರಕ್ಕೆ ನಾನ್ ಯಾವ ಪಾಪನೂ ಮಾಡಿಲ್ಲ. ಈ ಮನೆಯಲ್ಲಿ ನಿನಗಿಂತ ದೊಡ್ಡವ್ರು ಇದ್ದಾರೆ, ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಓ, ನೀವು ಎಲ್ಲದನ್ನೂ ಹೇಳಿ ಕೇಳಿ ಮಾಡ್ತೀರಾ ಮೇಡಮ್? ನೋಡ್ ಸೌಂದರ್ಯ ಹೇಗ್ ಮಾತಾಡ್ತಾಳೆ. ಇಷ್ಟ ದಿನ ಸುಮ್ನಿದ್ದೆ, ಇನ್ ಮುಂದೆ ಎದ್ ನಿಂತ್ ಮಾತಾಡೋದೆ. ಅಲ್ಲಮ್ಮ ದೀಪ, ಬೆಂಗಳೂರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ರೆ ನಿಮ್ಮಿಬ್ರು ಫೋನ್ ನಂಬರ್ ಯಾಕೆ ನಾಟ್ ರೀಚಬಲ್ ಆಗ್ತಿತ್ತು? ಇಲ್ವಲ್ಲ, ಹಸ್ಬೆಂಡು 2 ಸಲ ಫೋನ್ ಮಾಡಿದ್ರು, ನಾ ಮಾತಾಡ್ದೆ. ಎಲ್ಲ ದೀಪ, ಬೆಳಗ್ಗೆಯಿಂದ ಸೌಂದರ್ಯ ನೀವಿಬ್ರು ಕಾಣ್ತಾ ಇಲ್ಲ ಅಂತ ಗಾಬರಿಯಾಗಿ ನನಗೆ ಫೋನ್ ಮಾಡಕ್ ಹೇಳಿದ್ಲು. ನಾನ್ ನಿಮ್ಮಿಬ್ರು ನಂಬರ್ ಫೋನ್ ಟ್ರೈ ಮಾಡಿ 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 ಸಾಕಾಗೋಯ್ತು. ನಿಮ್ಮಿಬ್ರು ನಂಬರ್ ನಾಟ್ ರೀಚಬಲ್ ನಾಟ್ ರೀಚಬಲ್ ನಾಟ್ ರೀಚಬಲ್. ಒಂದೆರಡು ಸಲ ಫೋನ್ ಸ್ವಿಚ್ ಆಫ್ ಅಂತಾನು ಬಂತು ಅಲ್ವಾ ಸೌಂದರ್ಯ? ಓ ಅದಾ, ಅದು ಒಳಗಡೆ ಒಂದೊಂದ್ಸಲಿ ಸಿಗ್ನಲ್ ಸಿಗಲ್ವಂತೆ ಸರ್. ನಿಮ್ ಫೋನ್ ಸಿಕ್ಕಿದ್ರು ನಾವೇನ್ ಮಾತಾಡ್ತಿರ್ಲಿಲ್ಲ ಬಿಡಿ. ಏನಮ್ಮ ಹೇಳ್ತಾ ಇದ್ದೀನಿ ನೀನು? ಅಲ್ಲ, ಜನ ತುಂಬಾ ಇದ್ರಲ್ವಾ, ಅದಕ್ಕೆ ಮಾತಾಡೋದು ಕಷ್ಟ ಆಗ್ತಿತ್ತು. ನನಗ್ ಒಂದ್ ಅರ್ಥ ಆಗ್ತಿಲ್ಲ. ನಾವಿಬ್ರಿಲ್ಲ ಅಂತ ಯಾವತ್ತೂ ಇಷ್ಟು ತಲೆ ಕೆಡಿಸ್ಕೊಳ್ದೆ ಇದ್ದೋರು ಇವತ್ತೇನು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ? ಮತ್ತೆ ಹೆಣ್ಮಕ್ಳು ಮನೆ ಬಿಟ್ಟು ಹೇಳ್ದೆ ಕೇಳ್ದೆ ಹೋದ್ರೆ ಗಾಬರಿ ಆಗಲ್ವೇನಮ್ಮ? ಗಾಬರಿ ಆಗೋದಕ್ಕೆ ಇಲ್ಲಿ ಯಾರು ಮನೆ ಬಿಟ್ಟು ಹೋಗಿಲ್ಲ ಚಿಕ್ಕಮ್ಮ, ಮನೆಯಿಂದ ಹೊರಗಡೆ ಹೋಗಿದ್ವಿ ಅಷ್ಟೇ. ಆಯ್ತು ಬಿಡಮ್ಮ, ಇನ್ಮೇಲೆ ಎಲ್ಲಿಗೆ ಹೋದ್ರಿ ಯಾಕೆ ಹೋದ್ರಿ ಅಂತ ಯಾವತ್ತೂ ಕೇಳಲ್ಲ. ಯಾಕೋ ಮಾತಾಡಿ ಮಾತಾಡಿ ತುಂಬಾ ಸುಸ್ತಾಗ್ತಿದೆ. ಅಕ್ಕ ಬನ್ನಿ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ನೋಡ್ದ ಸೌಂದರ್ಯ, ಇವಳಿಂದ ಅರ್ಚನಾನು ನಿನ್ ಮುಂದೆ ನಿಂತು ಮಾತಾಡೋ ತರ ಆಗೋಯ್ತು. ಇವಳನ್ನ ಹೀಗೆ ಬಿಟ್ರೆ ಈ ಮನೆಗೆ ಮಳೆ ಅಲ್ಲ, ಸುನಾಮಿನೇ ತರಿಸ್ಬಿಡ್ತಾಳೆ. ಇಷ್ಟು ದಿನ ಈ ಮನೇಲಿ ವಿಲನ್ ಥರ ಮೆರಿತಿದ್ದೋಳು ಸಿನಿಮಾ ನೋಡ್ತಾ ಇದ್ದೆ. ಇನ್ನು ಮುಂದೆ ಏನಿದ್ರು ಬರೀ ಹೀರೋಯಿಸಮ್ ರೇಂಜಲ್ಲಿ ಹೀರೋಯಿಂದೇ ಆರ್ಭಟ.
ಹಲೋ, ಏನ್ರಿ SI ಸಾಹೇಬ್ರೆ, ಹೇಗಿದ್ದೀರಾ? ಬಡ್ಡಿ ಮಗನೇ, ರಾತ್ರಿ ನಿಮ್ಮವ್ರನ್ನೆಲ್ಲ ಕರೆಸಿ ಸ್ಟೇಷನ್ ಎಸ್ಕೇಪ್ ಆಗಿದ್ಯಾ? ಏಯ್, ಎಲ್ಲ ಇದ್ರು ಬಿಡಲ್ಲ ನಿನ್ನ. ಮಾಮೂಲಿ ಜಾಸ್ತಿ ಕೊಡ್ಲಿಲ್ಲ ಅಂತ ಈ ತರ ರಿವೆಂಜ್ ತೀರಿಸ್ಕೊಂಡ್ರೆ ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ನಾಗರಾಜ್. ನಿನ್ನ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಈಗಾಗ್ಲೇ ನಿಮ್ಮವ್ರನ್ನೆಲ್ಲ ನನ್ನನ್ನು ಹುಡ್ಕೋ ಕಳಿಸಿದ್ಯಾ ಅಂತ ನನಗ್ ಗೊತ್ತಿದೆ. ಅವ್ರಿಗೆ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ವಾಪಸ್ ಕರೆಸ್ಕೋ. ಇಲ್ಲ ಅವ್ರ ಆಯಸ್ಸಿರೋದೇ ಇಷ್ಟು ಅನ್ನೋದಾದ್ರೆ ಕೈ ಚೆಲ್ಲಿ ಸುಮ್ಮನೆ ಕೂತ್ಕೋ. ಏಯ್, ಈಗಲೇ ನೀನ್ ಎಲ್ಲಿದೀಯ ಅಂತ ಕಂಡುಹಿಡಿತೀನಿ ಮಗನೇ. ನೀನು ಬುದ್ಧಿವಂತ ಅಂತ ನನಗೆ ಗೊತ್ತು. ಅದಕ್ಕೆ ಬೇರೆ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ನಾನಿರೋ ಜಾಗನ ಕಂಡುಹಿಡಿಯೋಕ್ಕಾಗೋದಿಲ್ಲ. ನನ್ನ ಮಾಮೂಲಿ ಆಟದ ಹತ್ರ ಹೋದ್ರೆ ಅಲ್ಲಿ ನಾನಿಲ್ಲ. ಇನ್ನೊಂದು ವಿಷಯ ಏನು ಅಂತ ಗೊತ್ತಾ ನಾಗರಾಜ್? ಏನೋ ಈಗ ಹೇಳಿದ್ರೆ ಮಜಾ ಇರೋದಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀನಿ. ಹಲೋ ಹಲೋ, The mobile you are calling is currently switched off. ಕಾಲ್ ಕಟ್ ಮಾಡಿದ್ಲು. ಏನ್ ಚಿರು? ಏನಿಲ್ಲ ಅಚ್ಚು, ಏನು ಫುಲ್ಲು ಬ್ಯುಸಿ ಆಗ್ಬಿಟ್ಟಿದೆ ಕಾಲಲ್ಲಿ. ಇಂಪಾರ್ಟೆಂಟ್ ಕಾಲ್. ಓಹ್, ಇಂಪಾರ್ಟೆಂಟ್ ಕಾಲ್. ಯಾರು ಅಂತ ಇಂಪಾರ್ಟೆಂಟ್ ಪರ್ಸನ್? ಅಕ್ಕ, ನೀವು ಪ್ರೀತಿಸ್ತಿದ್ದೀರಾ ಅಂತ ಹೇಳ್ದೆ ಹೊರತು ಯಾರನ್ನು ಪ್ರೀತಿಸ್ತಿದ್ದೀರಾ ಅಂತ ಹೇಳಿಲ್ಲ. ಅಂತೂ ಇಷ್ಟು ವರ್ಷ ಆದ್ಮೇಲೆ ಆದರೂ ಪ್ರೀತಿಸ್ಬೇಕು ಅಂತ ಅನ್ನಿಸ್ತಲ್ಲ, ಅದೇ ಖುಷಿ ವಿಚಾರ ಕಣೆ. ಹುಡುಗ ಯಾರಂತ ಹೇಳಿದ್ರೆ ಅದಕ್ಕೆ ಹೇಳಿ ವಾಲ್ಗ ಊದಿಸ್ಬೋದು. ಹೆಲೋ ಹಸ್ಬೆಂಡು, ಅಕ್ಕನ ಮದ್ವೆ ಜವಾಬ್ದಾರಿ ಎಲ್ಲ ನಂದು. ಹೌದೌದು, ಲವ್ ಮಾಡಿಸ್ತವ್ರಿಗೆ ಮದುವೆ ಮಾಡಿಸೋದು ಗೊತ್ತಿರುತ್ತೆ. ಆದ್ರೂ ಹುಡುಗ ಯಾರಂತ ಹೇಳಿಲ್ವಲ್ಲ ಅಚ್ಚ? ಹಸ್ಬೆಂಡು, ಹೊಸದಾಗಿ ಲವಲ್ ಬಿದ್ದಿರೋರ್ಗೆ ತೊಂದರೆ ಕೊಡ್ಬಾರ್ದು. ಬನ್ನಿ. ಏ ಆಯ್ತು ಬಿಡ್ರಿ ಕೈನಾ. ಬಿಟ್ರೆ ಅಕ್ಕನಿಗೆ ಇನ್ನೇನೋ ಪ್ರಶ್ನೆ ಕೇಳ್ತೀರಾ. ಬನ್ನಿ, ಬರ್ತೀನಿ ಅಕ್ಕ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.